ಡಾಕ್ಟರ್ ಹಾಗಿದ್ರೆ ಈಗ ಬೇರಿಯಾಟಿಕ್ ಸರ್ಜರಿ ಬಗ್ಗೆ ಹೇಳಿದ್ರಿ, ಸೊ ಹೀಗಂದ್ರೆ ಏನು, ಇದನ್ನ ಒಂದು ಸಿಂಪಲಿ ಎಕ್ಸ್ಪ್ಲೈನ್ ಮಾಡ್ಬೋದಾ? ಸೊ ಸರ್ಜರಿ ಅಂದ್ರೆ ಬೇಸಿಕ್ಲಿ ಇದು ಕೀ ಹೋಲ್ ಸರ್ಜರಿಯಲ್ಲಿ ಮಾಡ್ತೇವೆ, ಲ್ಯಾಪ್ರೋಸ್ಕೋಪಿ ಅಂತ ಕೇಳಿರ್ಬೋದು. ಸೊ ಇದರಲ್ಲಿ ಐದರ್ ಟು ಲ್ಯಾಪ್ರೋಸ್ಕೋಪಿ ಆರ್ ಟು ರೊಬೋಟಿಕ್, ಚಿಕ್ಕ ಚಿಕ್ಕ ಹೋಲ್ ಮಾಡಿ ನಮ್ದು ಹೊಟ್ಟೆಯಲ್ಲಿ ಒಳಗಡೆ ಹೋಗಿ ಕ್ಯಾಮರಾ ಹಾಕಿ ನಮ್ದು ಇನ್ಸ್ಟ್ರೂಮೆಂಟ್ಸ್ ಸ್ಟೇಪ್ಲಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಐದರ್ ಹೊಟ್ಟೆ ಪೌಚ್ ಅನ್ನು ನಮ್ದು ಅನ್ನನಾಳ ಆದ್ಮೇಲೆ ಹೊಟ್ಟೆ ಪೌಚ್ ಬರುತ್ತಲ್ಲ, ಹೊಟ್ಟೆ ಪೌಚ್ ಅನ್ನು ನಾವು 70% ಕಟ್ ಮಾಡಿ ತೆಗಿತೇವೆ, ಸ್ಟೇಪಲ್ ಮಾಡಿ ತೆಗಿತೇವೆ. ಓಕೆ, ಸೊ ಅದರಿಂದ ಏನಾಗುತ್ತೆ, ಆಟೋಮ್ಯಾಟಿಕ್ ಆಗಿ ಆಪಿಟೈಟ್ ಕಮ್ಮಿ ಆಗುತ್ತೆ. ಅಂಡ್ ಅದು ತೆಗೆದ ಪಾರ್ಟಲ್ಲಿ ಆಫ್ ಅದು ಸ್ಟಮಕ್ ಅಲ್ಲಿ ಗ್ರಿಲಿನ್ ಹಾರ್ಮೋನ್ ಅಂತ ಆಪಿಟೈಟ್ ಹಾರ್ಮೋನ್ ಅದು. ಸೊ ಅದು ಪಾರ್ಟ್ ಹೋದ್ಮೇಲೆ ಅದು ಆಪಿಟೈಟ್ ಸ್ಟಿಮ್ಯುಲೇಷನ್ ಆಗಲ್ಲ, ಬ್ರೈನ್ ಮೇಲೆ ಆಗಲ್ಲ. ಸೊ ಆಬ್ವಿಯಸ್ಲಿ ಆಪಿಟೈಟ್ ಕಮ್ಮಿ ಆಗುತ್ತೆ, ರೆಸ್ಟ್ರಿಕ್ಷನ್ ಆಗುತ್ತೆ. ಸೊ ದ ಪೇಷಂಟ್ ವಿಲ್ ನಾಟ್ ಬಿ ಏಬಲ್ ಟು ಮುಂಚೆ ತಿನ್ನೋ ತರ ತಿನ್ಲಿಕ್ಕೆ ಆಗಲ್ಲ. ಮತ್ತೆ ಇನ್ನೊಂದಂದ್ರೆ ಬೈಪಾಸ್ ಪ್ರೊಸೀಜರ್ಸ್. ಸೊ ಜಾಸ್ತಿ ಶುಗರ್ ಇದ್ದವರಿಗೆ, BP ಇದ್ದವರಿಗೆ ಅಂಥವ್ರಿಗೆ, ಆ್ಯಂಡ್ ವೆರಿ ಹೈ BMI ಇದ್ದವರಿಗೆ, ಮೋರ್ ದೆನ್ 40 BMI ಇದ್ದವರಿಗೆ, ಮಾರ್ಬಿಡ್ ಒಬಿಸಿಟಿ ಅಂತ ಹೇಳ್ತೇವೆ, ಸೂಪರ್ ಒಬೀಸ್ ಆರ್ ಮೆಗಾ ಒಬಿಸಿಟಿ, ಅಂಥವರಿಗೆ ಬೈಪಾಸ್ ಪ್ರೊಸೀಜರ್ಸ್ ಇಸ್ ಬೆಟರ್. ಅದರಲ್ಲೂ ನಾವು ಏನು ಮಾಡೋದು, ಸ್ಟಮಕ್ ಪೌಚನ್ನು ನಾವು ಸ್ಟೇಪ್ಲಿಂಗ್ ಮಾಡಿ ಚಿಕ್ಕ ಕರ್ಲನ್ನು ಸ್ವಲ್ಪ ಬೈಪಾಸ್ ಮಾಡ್ತೇವೆ, ಫ್ಯೂ 100 ಸೆಂಟಿಮೀಟರ್ಸ್. ಅದರಲ್ಲಿ ಏನಾಗುತ್ತೆ, ಸರ್ಟನ್ ಟೈಪ್ ಆಫ್ ಹಾರ್ಮೋನ್ಸ್, ಇನ್ಕ್ರಿಟಿನ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ, GLP-1, GIP ಅಂಡ್ ಇನ್ಸುಲಿನ್ ಸೆನ್ಸಿಟಿವಿಟಿ ಬೆಟರ್ ಆಗುತ್ತೆ. ಸೊ ಆಟೋಮ್ಯಾಟಿಕ್ ಆಗಿ ಶುಗರ್ ಕಂಟ್ರೋಲ್ ಅಲ್ಲಿ ಬರುತ್ತೆ. ಓಕೆ, ಅಂಡ್ ಆಬ್ವಿಯಸ್ಲಿ ಗಟ್ ಬ್ರೈನ್ ಸಿಗ್ನಲಿಂಗ್ ಚೇಂಜ್ ಆಗುತ್ತೆ. ಅಂಡ್ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಬೇರಿಯಾಟಿಕ್ ಸರ್ಜರಿ, ವಿಚ್ ಇಸ್ ನಾವು ಈಗ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ ಫಾರ್ ಮಾರ್ಬಿಡ್ಲಿ ಒಬೀಸ್, ಮೋರ್ ದೆನ್ 40 BMI. ಸೊ ಇನ್ ಸಿಂಪಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಆಫ್ಟರ್ ಸರ್ಜರಿ ಆದ್ಮೇಲೆ ಮುಂಚೆ ಎಷ್ಟು ತಿಂತಾ ಇದ್ರು ಅಷ್ಟು ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ, ಸೊ ಕಡಿಮೆ ತಿಂತಾರೆ ಅಂತ ಹೇಳ್ಬಿಟ್ಟು.